ದೇಶಾದ್ಯಂತ ನಾಳೆ ಮತ್ತು ನಾಡಿದ್ದು ಕಾರ್ಮಿಕ ಸಂಘಟನೆಗಳು ಮುಷ್ಕರಕ್ಕೆ ಕರೆ ಕೊಟ್ಟಿವೆ. ರಾಜ್ಯದಲ್ಲೂ ಸಹ ಮುಷ್ಕರಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ನೌಕರರ ವರ್ಗದವರು ಸಹ ಮುಷ್ಕರಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಈ ನಡುವೆ ಸಾರಿಗೆ ಸಚಿವ ತಮ್ಮಣ್ಣ ಸಹ ಮುಷ್ಕರಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅವಿನೇರವಾಗಿ ಮುಷ್ಕರಕ್ಕೆ ಬೆಂಬಲ ಕೊಟ್ಟಿರುವ ಸಚಿವರು ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತೀವಿ, ಅದಕ್ಕೆ ನಾವು ವಿರೋಧ ವ್ಯಕ್ತ ಮಾಡಲಿಕ್ಕೆ ಸಾಧ್ಯ. ಕಾರ್ಮಿಕ ಸಂಘಟನೆಗಳ ಬೆಂಬಲಕ್ಕೆ ಅವಿನೇರವಾಗಿ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ನಾವು ಅವ್ರ ಜೊತೆ ಸಹಕರಿಸ್ತೇವೆ. ಅಂದರೆ ಸರ್ಕಾರದ ಬೆಂಬಲ ಇದೆ. ಸರ್ಕಾರದ ಬೆಂಬಲ ಅಂತಲ್ಲ, ಕಾರ್ಮಿಕರು ಎಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅವರು ಎಲ್ಲಿ ಇಷ್ಟಪಡ್ತಾರೆ. ಯಾಕೆಂದರೆ ಕಾರ್ಮಿಕರ ದೃಷ್ಟಿಯಿಂದ ಅವರ ಅಖಿಲ ಭಾರತ ಮಟ್ಟದಲ್ಲಿ ಮಾಡ್ತಾ ಇರ್ತಕ್ಕಂಥ ಅನೇಕ ಸಂಘ ಸಂಸ್ಥೆಗಳು ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ಕೂಡ ಸಹಕರಿಸ್ತೇವೆ. ನಾಳೆ ಯಥಾ ಪ್ರಕಾರ ಗಾಡಿಗಳು ಓಡ್ತವೆ, ವೆಹಿಕಲ್ಸ್ ಇಲ್ಲ, ಅದು ನೋಡ್ಬೇಕು. ಅವ್ರನ್ನ ಇದು ಮಾಡಿ ಅದಕ್ಕೆ ಅವಕಾಶ ಕೊಟ್ಟರೆ ಇದು ಮಾಡ್ತೀವಿ, ಇಲ್ಲಂದರೆ ಕಷ್ಟ ಆಗ್ತದೆ. ಇವಾಗ ಕೇರಳದಲ್ಲಿ ಗಲಾಟೆ ಆಯಿತು, ಇವಾಗ ನಮ್ಮದೊಂದು 5-6 ಬಸ್ಗಳನ್ನ ಡ್ಯಾಮೇಜ್ ಮಾಡಿದ್ವಿ. ಯಾಕಂದರೆ ನಮ್ಮ ಸರ್ಕಾರದ ಆಸ್ತಿ ನಷ್ಟ ಆಗ್ತದೆ. ಅದನ್ನು ನೋಡಿಕೊಂಡು ನಾವು ಇದು ಮಾಡ್ತೀವಿ. ಸಂಪೂರ್ಣ ಬಂದ್ ಕರೆ ಕೊಟ್ಟಿದ್ದಾರೆ ಸರ್. ಹಂಗಾಗಿ ಯಾವುದೇ ಕರೆ ಕೊಟ್ಟಿದ್ದಾರೆ. ಬಂದ್ ಕರೆ ಕೊಟ್ಟಿರೋದ್ರಿಂದ ನಾವು ಬಸ್ಗಳನ್ನ ಓಡಿಸೋದಕ್ಕೆ ಸಾರಿಗೆ ಸೇವೆ ಇರ್ತದೆ ನಾಳೆ ಇಲ್ಲ. ಇಲ್ಲ, ಬಂದು ಇರೋದ್ರಿಂದ ಹೆಂಗಿರ್ತದೆ. ಅವರೇನಾದರೂ ಸಾರ್ವಜನಿಕರ ದೃಷ್ಟಿಯಿಂದ ನೀವು ಓಡಿಸಿ ಅಂತ ಹೇಳಿದ್ರೆ ಓಡಿಸಿ. ಸಚಿವರ ಹೇಳಿಕೆಗಳನ್ನು ಗಮನಿಸಿದರೆ ಬಹುತೇಕ ನಾಳೆ ಮತ್ತು ನಾಡಿದ್ದು ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಸುಗಳು ರಸ್ತೆಗಿಳಿಯೋದು ಡೌಟು. ಇನ್ನು ಕಾರ್ಮಿಕ ಸಂಘಟನೆಗಳು ಈಗಾಗಲೇ ಮುಷ್ಕರಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ನೌಕರ ಸಂಘದವರು ಸಹ ಮುಷ್ಕರಕ್ಕೆ ಬೆಂಬಲಿಸಿ ಪ್ರತಿಭಟನೆಗಳಿದಾಗಿ ಘೋಷಣೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜನವರಿ 8 ಮತ್ತು 9ರಂದು ರಾಜ್ಯಾದ್ಯಂತ ಬಸ್ಗಳ ಸಂಚಾರ ಬಹುತೇಕ ಡೌಟು. ದೇಶಾದ್ಯಂತ 2 ದಿನಗಳ ಮುಷ್ಕರ ಬೇಕಾ ಬೇಡವಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡಿ. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಧನ್ಯವಾದಗಳು.